ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ಸರಳವಾಗಿ ರೆಡಿ ಮಾಡ್ಕೊಳ್ಬಹುದಾದಂತಹ ರುಚಿಯಾಗಿರುವಂತಹ ನೀರು ದೋಸೆ ಮಾಡೋದನ್ನು, ಜೊತೆಗೆ ಒಂದು ಸೂಪರ್ ಆಗಿರುವಂತಹ ಕಾಯಿ ಚಟ್ನಿ, ಅದೇ ರೀತಿ ಈ ದೋಸೆಗೆ ಒಂದು ಆಲೂಗಡ್ಡೆ ಪಲ್ಯ ಮಾಡೋದು ಸಹ ತೋರಿಸ್ಕೊಡ್ತಾ ಇದ್ದೇನೆ. ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ದೋಸೆ ರೆಸಿಪಿ ಇದು. ಅದೇ ರೀತಿ ರುಚಿಯು ಕೂಡ ಅಷ್ಟೇ ಚೆನ್ನಾಗಿರ್ತದೆ. ಹಿಟ್ಟನ್ನು ರುಬ್ಬಿಟ್ಟು ತಕ್ಷಣನೇ ದೋಸೆಯನ್ನು ರೆಡಿ ಮಾಡ್ಕೋಬೋದು, ಗಂಟೆಗಟ್ಟಲೆ ಕಾಯಬೇಕಾಗಿಲ್ಲ. ಬನ್ನಿ ಹಾಗಾದರೆ ಈ ನೀರು ದೋಸೆನ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ. ಈ ನೀರು ದೋಸೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1 ಕಪ್ ಆಗುವಷ್ಟು ರೇಷನ್ ಅಕ್ಕಿಯನ್ನು, ಬೆಣ್ತಿಗೆ ಅಕ್ಕಿಯನ್ನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ. ಅದನ್ನು ಬೆಳಿಗ್ಗೆ ಇವಾಗ ದೋಸೆ ಮಾಡೋದಕ್ಕೆ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಮಿಕ್ಸಿಗೆ ಸೇರಿಸ್ಕೊಳ್ತಾ ಇದ್ದೆ. 1 ಕಪ್ ಅಕ್ಕಿಗೆ ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸ್ಮೂತಾಗಿ ಈ ರೀತಿ ರುಬ್ಕೋಬೇಕು. ಇವಾಗ ಅದೇ ಮಿಕ್ಸಿಗೆ ಒಂದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೀರು ದೋಸೆಗೆ ಹಿಟ್ಟನ್ನು ಆದಷ್ಟು ನೀರು ಥರ ರೆಡಿ ಮಾಡ್ಕೋಬೇಕು. ಹೆಸರಿಗೆ ನೀರು ದೋಸೆ ಅಲ್ವಾ, ಹಾಗಾಗಿ ಹಿಟ್ಟು ಆದಷ್ಟು ನೀರು ಥರ ರೆಡಿ ಮಾಡ್ಕೋಬೇಕು. ನೋಡಿ, ಈ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಉಪ್ಪನ್ನು ಸೇರಿಸಾದ್ಮೇಲೆ ಪುನಃ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ನೀರು ದೋಸೆಗೆ ನಾವು ತೆಂಗಿನಕಾಯಿ ಎಲ್ಲ ಹಾಕಿ ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿರ್ತದೆ. ಇವಾಗ ರೆಡಿ ಆಯಿತು ಹಿಟ್ಟು, ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ಒಂದು ತೆಂಗಿನಕಾಯಿ ಚಟ್ನಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿ ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿ. ಇಲ್ಲಿ ನಾನು 2ರಿಂದ 3 ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ಹುರಿದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಅದೇ ರೀತಿ ಸಣ್ಣ ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ಳಿ. ನಿಮಗೆ ಚಟ್ನಿ ತುಂಬ ತೆಳು ಬೇಕಂತಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು. ನಾನು ಸ್ವಲ್ಪ ದಪ್ಪನೇ ರುಬ್ಕೊಂಡಿದ್ದೇನೆ. ಇದಕ್ಕೊಂದು ಸಿಂಪಲ್ ಆದಂಥ ಸಾಸಿವೆ, ಕರಿಬೇವು, ಅದೇ ರೀತಿ ಒಣಮೆಣಸಿನ್ಕಾಯನ್ನು ಒಗ್ಗರಣೆ ಕೊಟ್ಕೊಂಡಿದ್ದೇನೆ. ಇವಾಗ ಚಟ್ನಿ ರೆಡಿ ಆಯಿತು. ಮಾಮೂಲಿ ಕಾಯಿ ಚಟ್ನಿಗೆ ಪುಟಾಣಿಯನ್ನು ಸೇರಿಸ್ಕೊಂಡು ಚಟ್ನಿ ಮಾಡ್ಕೋತಾರೆ. ಆದರೆ ಈ ಕಡಲೆಬೇಳೆನ ಹುರಿದ್ಬಿಟ್ಟು ಈ ರೀತಿ ಚಟ್ನಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರ್ತದೆ. ಈ ಕಡೆ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋದಕ್ಕೆ ಕಡಾಯಿಗೆ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಅದೇ ರೀತಿ ಖಾರಕ್ಕನುಗುಣವಾಗಿ ಹಸಿಮೆಣಸಿನ್ಕಾಯನ್ನು ಸೇರಿಸ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಈ ಕಡಲೆಬೇಳೆ, ಹಸಿಮೆಣಸಿನ್ಕಾಯನ್ನೆಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದೇ ರೀತಿ 1 ಈರುಳ್ಳಿಯನ್ನು ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೇನೆ. ಈರುಳ್ಳಿಯನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಈ ರೀತಿ ಬಾಡಿಸ್ಕೊಳ್ಳಿ. ಇವಾಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿ ಉಪ್ಪನ್ನು ಈರುಳ್ಳಿ ಜೊತೆಗೆ ಸೇರಿಸ್ಕೊಳ್ಳೋದ್ರಿಂದ ಈರುಳ್ಳಿ ಬೇಗನೆ ಫ್ರೈ ಆಗ್ತದೆ. ನೋಡಿ, ಈರುಳ್ಳಿ ಫ್ರೈ ಆಗಿದೆ. ಇವಾಗ ನಾನು ಮೊದಲೇ ಬೇಯಿಸಿ ಇಟ್ಕೊಂಡಿರುವಂತಹ ಆಲೂಗಡ್ಡೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 4 ಆಲೂಗಡ್ಡೆಯನ್ನು ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಇದ್ರ ಜೊತೆಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ನಿಂಬೆ ರಸ, ಅದೇ ರೀತಿ ಕೊತ್ತಂಬರಿ ಸೊಪ್ಪನ್ನು ಕೊನೆಯದಾಗಿ ಸೇರಿಸ್ಕೊಂಡು ಪುನಃ ಮಿಕ್ಸ್ ಮಾಡಿಕೊಂಡ್ರೆ ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಆಯಿತು. ಮೊದಲಿಗೆ ಆಲೂಗಡ್ಡೆನ ಬೇಯಿಸಿಟ್ಕೊಂಡ್ರೆ ತುಂಬ ಸುಲಭವಾಗಿ ಆಲೂಗಡ್ಡೆ ಪಲ್ಯನ ರೆಡಿ ಮಾಡ್ಕೋಬೋದು. ಪಲ್ಯ ದೋಸೆಗೆ ತುಂಬ ಚೆನ್ನಾಗಿರ್ತದೆ, ಟ್ರೈ ಮಾಡಿ. ದೋಸೆ ಮಾಡ್ಕೊಳ್ಳೋದಕ್ಕೆ ಕಾವಲಿ ಕಾಯೋದಕ್ಕೆ ಇಟ್ಟಿದ್ದೆ. ಈ ಕಾವಲಿ ಚೆನ್ನಾಗಿ ಕಾದಿದೆ. ಈ ನೀರು ದೋಸೆಗೆ ಕಾವಲಿ ಚೆನ್ನಾಗಿ ಕಾದಿರಬೇಕು, ಆವಾಗಲೇ ದೋಸೆ ಚೆನ್ನಾಗಿ ಎದ್ದು ಬರೋದಿಲ್ಲ, ಆದರೆ ಕಾವಲಿ ಗಂಟುಕೊಳ್ತದೆ. ನೋಡಿ, ಈಸಿಯಾಗಿ 1 ಸೌಟ್ ಹಿಟ್ಟನ್ನು ಈ ರೀತಿ ತೊಗೊಂಡ್ಬಿಟ್ಟು ದೋಸೆ ಎರ್ಕೋಬೋದು. ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ನೋಡಿ, ದೋಸೆ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ತೆಕ್ಕೊಳ್ಳುವ. ಈ ನೀರು ದೋಸೆ ತಿನ್ನೋದಕ್ಕೂ ಭಾರಿ ರುಚಿಯಾಗಿರ್ತದೆ. ನಾವು ಇದನ್ನು ತೆಂಗಿನಕಾಯಿ ಎಲ್ಲ ಸೇರಿಸಿ ದೋಸೆ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ನೋಡಿ, ದೋಸೆ ರೆಡಿ ಆಯಿತು. ಇವಾಗ ಇನ್ನೊಂದು ದೋಸೆ ರೆಡಿ ಮಾಡ್ಕೊಳ್ಳುವ. 1 ಸೌಟು ಹಿಟ್ಟನ್ನು ಈ ರೀತಿ ಸ್ಪ್ರೆಡ್ ಮಾಡಿದ್ರೆ ಆಯಿತು. ಈಸಿಯಾಗಿ ದೋಸೆನ ಯಾರು ಬೇಕಾದರೂ ಮಾಡ್ಕೋಬೋದು. ಇದನ್ನು ನೀವು ತುಂಬ ಗರಿಗರಿಯಾಗಿ ಕೂಡ ಮಾಡ್ಕೋಬೋದು, ಸ್ವಲ್ಪ ಸಾಫ್ಟಾಗೂ ಕೂಡ ಮಾಡ್ಕೋಬೋದು. ನೋಡಿ, ಈ ದೋಸೆ ಕೂಡ ರೆಡಿ ಆಯಿತು. ಇವಾಗ ಇನ್ನೊಂದು ದೋಸೆ ಗರಿಗರಿಯಾಗಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ನನಗೆ ನೀರು ದೋಸೆ ಸ್ವಲ್ಪ ಗರಿಗರಿ ಇದ್ರೇ ತಿನ್ನೋದಕ್ಕೆ ಇಷ್ಟ. ನೋಡಿ, ಈ ರೀತಿ ಹಿಟ್ಟನ್ನು ಸ್ಪ್ರೆಡ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಸಣ್ಣ ಉರಿಯಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ನೋಡಿ, ಈ ರೀತಿ ಗರಿಗರಿಯಾಗಿ ನೀರು ದೋಸೆ ಕೂಡ ಮಾಡ್ಕೋಬೋದು. ಈ ಕಬ್ಬಿಣದ ಕಾವಲಿಯಲ್ಲಿ ಈ ರೀತಿ ದೋಸೆ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಮತ್ತು ಈ ನೀರು ದೋಸೆ ಮಾಡೋದು ಕೂಡ ತುಂಬ ಸುಲಭ. ಹಿಟ್ಟನ್ನು ರುಬ್ಬಿಟ್ಟು ಗಂಟೆಗಟ್ಟಲೆ ಇಡಬೇಕಂತೇನಿಲ್ಲ ಫರ್ಮೆಂಟೇಷನಿಗೆ. ಈ ನೀರು ದೋಸೆಗೆ ಹಿಟ್ಟು ರುಬ್ಬೋದು, ತಕ್ಷಣಕ್ಕೆ ದೋಸೆ ಮಾಡ್ಕೊಳ್ಳೋದು. ಈನೋ ಸೋಡಾ ಯಾವುದು ಬೇಡ, ತುಂಬ ಆರೋಗ್ಯಕರವಾಗಿ ಈ ರೀತಿ ರುಚಿಯಾಗಿರುವಂಥ ನೀರು ದೋಸೆನ ಸುಲಭವಾಗಿ ಮಾಡ್ಕೋಬೋದು. ಈ ದೋಸೆ ಜೊತೆಗೆ ಒಂದು ಸೂಪರ್ ಆಗಿರುವಂತಹ ಕಾಯಿ ಚಟ್ನಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೇನೆ. ಅದೇ ರೀತಿ ಆಲೂಗಡ್ಡೆ ಪಲ್ಯ ಸಹ ಮಾಡಿ ತೋರಿಸಿದ್ದೇನೆ. ಇದೆರಡನ್ನೂ ಕೂಡ ಈ ದೋಸೆ ಜೊತೆಗೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ. ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಇವತ್ತಿನ ನೀರು ದೋಸೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೇನೆ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೂ ಮೊದಲನೇ ಸಲ ಏನಾದರೂ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ
ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ನಮ್ಮ ಆಚಾರ್ ಮನೆ ಕಿಚನ್ ಫೇಸ್ಬುಕ್ ಪೇಜ್ ಕೂಡ ಉಂಟು, ಅದನ್ನು ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.